ಜೋಗಿಯವರೇ, ಯಾವುದೋ ಒಂದು ನಡಿಬಾರದ ಘಟನೆ ನಡೆದಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ಅಳ್ತಾ ಕೂರೋ ಬದಲು ಯಾಕಾಯ್ತು, ಹೇಗಾಯ್ತು, ಇದೆಲ್ಲ ಆಗೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಆದರೆ ನಿಮ್ಮಲ್ಲಿ ನನ್ಗದು ಕಾಣಿಸ್ತಿಲ್ಲ. ನೀವು ಮೊದಲೆಲ್ಲ ಹೀಗಿರ್ಲಿಲ್ಲ, ಆದರೆ ಈಗ ತುಂಬಾ ಬದಲಾಗಿದ್ದೀರ. ನೀವಿಷ್ಟೆಲ್ಲ ಮಾಡಿದ್ರು ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ. ಯಾಕಂದ್ರೆ ನೀವು ತುಂಬಾ ಮುಗ್ದ್ರು. ನನ್ನ ಕೋಪ, ನನ್ನ ಬೇಜಾರು ಏನೇ ಇದ್ರು ನಿಮ್ಮ ಮುಗ್ಧತೆನ ದುರುಪಯೋಗ ಪಡಿಸ್ಕೊಳ್ತಾ ಇರೋರ ಮೇಲೆ ಅಷ್ಟೇ. ಅಲ್ಲ, ಒಬ್ಬ ತಂದೆ ಆದವರು ತನ್ನ ಮಗನ ಈ ರೀತಿ ನಡೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅವರೊಬ್ಬ ತಂದೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಎಲ್ಲ ಮಾಡಬೇಕು ಅಂದರೆ ಒಂದು, ಅವರಿಗೆ ಆಸ್ತಿ ಮೇಲೆ ಕಣ್ಣಿರಬೇಕು. ಆದರೆ ನಿಮ್ಮ ಹೆಸರಲ್ಲಿ ಯಾವುದೇ ರೀತಿ ಆಸ್ತಿ ಇಲ್ಲ, ಇರೋದೆಲ್ಲ ಅವ್ರ ಹೆಸರಲ್ಲೇ ಇದೆ. ಆದರೂ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ. ನಿನಗರ್ಥನೂ ಆಗಕ್ಕಿಲ್ಲ. ಇದ್ಯಾವುದೋ ಕಿತ್ತೋಗಿರೋ ಕಾಗದ ಇಟ್ಕೊಂಡು ನಂತವನೇ ಆಟಾಡಕ್ ಬತ್ತೀಯ? ಛೇ 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 ಛೇ, ಅಪ್ಪ ಮಗನ ಸಂಬಂಧ ಏನು ಅಂತ ನಿನಗೆ ಗೊತ್ತಾಗಲ್ವಾ? ಈ ಸಂಬಂಧವ ಅಷ್ಟು ಸುಲಭವಾಗಿ ದೂರ ಮಾಡ್ಬಿಡ್ಬೋದು ಅಂತ ಹೆಂಗ ಅನ್ಕೊಂಡೆ ನೀನು? ಅದು ಶಂಕರನ್ನ ನನ್ನಿಂದ ದೂರ ಮಾಡಕ್ಕಾಯ್ತದ? ನಿನಗೆ ಗೊತ್ತಾಗಬಾರದು ವಿಷಯ ಎಲ್ಲ ನಿನಗೆ ಗೊತ್ತಾಗದೆ ಅಂತ ನನಗೆ ಗೊತ್ತಾಗದೆ. ಅದಕ್ಕೆ ನೇರ ಐಸ್ಯಕ್ಕೆ ಬರ್ತೀನಿ. ಇನ್ನು ನಿನ್ನ ಮುಂದೆ ನಾಟಕ ಆಡಿ ಯಾವ ಪ್ರಯೋಜನವೂ ಇಲ್ಲ. ಏಯ್, ನೀನು ಕೇವಲ ಒಂದು ಹೆಣ್ಣು. ನೀನೇನ್ ಮಾಡ್ಕೊಳಕಾಯ್ತದೆ? ನಿನ್ ಗಂಡ ಗಂಡ್ಸಾಗಿಯೂ ಸದಾ ಮೂರು ಕಾಲು ಅಪ್ಪಯ್ಯ ಅಪ್ಪಯ್ಯ ಅಂತ ನನ್ನ ಕಾಲಡಿನೇ ಬಿದ್ದಿರ್ತಾನೆ. ಅಂಥದ್ರಲ್ಲಿ ನನ್ನನ್ನೇ ಎದುರಾಕೋತಿಯಲ್ಲ, ನಿನಗೆ ಏಟು ಧೈರ್ಯ ಇರಬೇಡ. ಸಾಕು, ನಿಲ್ಸಿ. ನಿಲ್ಸಿ ನಿಮ್ ದುರಹಂಕಾರದ ಮಾತುಗಳನ್ನ. ಒಂದ್ ಹೆಣ್ಣು ಅಂದ್ರೆ ನಿಮ್ಗೆ ಅಷ್ಟೊಂದು ಕೇವಲ? ಅದೇ ಹೆಣ್ಣು ಏನೇನೆಲ್ಲ ಮಾಡ್ತಾಳೆ ಅನ್ನೋದು ಇಷ್ಟೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ. ನನಗೆ ಅವತ್ತಿಂದಾನೇ ಅನುಮಾನ ಇತ್ತು, ಆದ್ರೆ ಇವತ್ತು ಅದೆಲ್ಲ ನಿಜ ಅಂತ ನೀವೇ ಪ್ರೂವ್ ಮಾಡ್ಬಿಟ್ರಿ. ಪ್ರತಿ ನಡವಳಿಕೆ ನಲ್ಲೂ ಬರೀ ಕಪಟತೆ ಅನ್ನೋದೇ ತುಂಬಿಕೊಂಡಿದೆ. ಪ್ರತಿಯೊಂದು ವಿಷಯದಲ್ಲೂ ಜೋಗಿಯವ್ರನ್ನ ರಕ್ಷಣೆಗೆ ಬಳಸೋ ಗುರಾಣಿ ತರ ಮಾಡ್ಕೊಂಡಿದ್ದೀರಾ ಅಂತಾನೂ ಗೊತ್ತಿದೆ. ಅವ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಪ್ರೀತಿ, ಮಗ ಅನ್ನೋ ಮಮಕಾರ ಇಲ್ಲ. ಬರೀ ಎಲ್ಲ ನಾಟಕ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ನಾನು ಜೋಗಿಯವ್ರಿಗೆ ನಿಮ್ಮಪ್ಪ ಸರಿ ಇಲ್ಲ, ಅವ್ರು ಒಳ್ಳೆಯವ್ರಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಮಾತನ್ನ ನಮ್ದೆ ನಿಮ್ಮನ್ನ ದೇವ್ರು ಅಂತ ಅನ್ಕೊಂಡಿದ್ದಾರೆ. ಅಂತವ್ರಿಗೆ ನೀವು ಮೋಸ ಮಾಡ್ತಿದ್ದೀರಾ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನೀವು ಮಾಡ್ತಿರೋ ಅನ್ಯಾಯಕ್ಕೆ ಆ ದೇವ್ರು ನಿಮ್ಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಸತ್ಯ ಅನ್ನೋದು ಆಕಾಶದ ತರ,
ನಿಮ್ಮ ಸುಳ್ಳಿನ ಚಕ್ರವ್ಯೂಹದಲ್ಲಿ ಕೂತ್ಕೊಂಡು ಆಕಾಶಕ್ಕೆ ಮೋಸ ಮಾಡಿಬಿಟ್ಟೆ ಅಂತ ಅನ್ಕೊಂಡಿರ್ಬೋದು. ಆದರೆ ಯಾವಾಗ ನಿಮ್ಮ ಸುಳ್ಳಿನ ಚಕ್ರವ್ಯೂಹ ಮುರಿಯುತ್ತೋ ಆಗ ನಿಮ್ಮ ಬಂಡವಾಳ ಏನು ಅಂತ ಜೋಗಿಯವ್ರಿಗೆ ಗೊತ್ತಾಗೇ ಆಗುತ್ತೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೂ ಹೋಗ್ಬೇಡಿ ಮಾವಯ್ಯ. ಪಾಪ ಆಮೇಲೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಗೌರಿ, ಇಳಿಸಿ ಕೈನ, ಇಳಿಸಿ. ಇಷ್ಟು ದಿನ ಏನೋ ಹಿರಿಯರು ಅಂತ ಸುಮ್ಮನೆ ಇದ್ದೆ, ಆದ್ರೆ ನೀವಿಂತ ವಿಷದ ಹುಳ ಅಂತ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋ ಮಾತೇ ಇಲ್ಲ. ಮೇಷ್ಟ್ರು ಮಗಳಾಗಿ ನಿಮ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೇಷ್ಟ್ರಾಗಿ ನಮ್ಮ ಅಪ್ಪಾಜಿ ಈ ಸಮಾಜನ ತಿದ್ದಿದ್ರೆ ನಾನು ಈ ಮನೆ ಜನನ ತಿದ್ದಿ ಅವ್ರನ್ನ ಸರಿಯಾದ ದಾರಿಗೆ ತಂದೇ ತರ್ತೀನಿ. ಅದು ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ, ನೆನಪಿಟ್ಕೋ. ನನ್ನ ದಾರಿ ಮುಳ್ಳಾಯ್ತು ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಆಯುಸ್ ಗಟ್ಟಿ ಇತ್ತು. ಆ ಸಂಕ್ರಾಟ ಬಂದು ನನ್ನ ಪಿಲಾನ್ನೆಲ್ಲ ಉಲ್ಟಾ ಮಾಡಮ್ಮ. ಇಲ್ದೆ ಹೋಗಿದ್ದಿದ್ರೆ ನೀನ್ ಯಾವತ್ತೋ ಗೋಡೆನ ನೇತಾಡೋ ಫೋಟೋದಾಗಿರ್ತಿದ್ದೆ. ಒಂದು ಇಸಿಯ ತಿಳ್ಕೊಂಡೆ ಕರ ಬಡ್ದವ್ರ ನಿಂತ್ಬಿಟ್ಟಲ್ಲವ್ವ. ಇನ್ನು ನಿನಗೆಲ್ಲ ಇಸಿಯ ಗೊತ್ತಾದ್ರೆ ಅದ್ರ ಐತ್ಯ. ನೀವಿಂತವ್ರು ಅಂತ ಜೋಗಿ ಅವ್ರಿಗೆ ಗೊತ್ತಾದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ದೀರಾ? ಈ ಶಿವರುದ್ರಪ್ಪನ್ ಕೆಣಕದವ್ರನ್ನ ಇದುವರೆಗೂ ಯಾವತ್ತೂ ಜೀವಂತ ಬಿಟ್ಟಿಲ್ಲ, ನೆನಪಿಟ್ಕೋ. ನೀನು ಹೇಳಿದ್ರೆ ಅವ್ನು ನಂಬಿಟ್ಟಾನ. ಸರಿ, ಎಲ್ಲ ಹೇಳ್ಬಿಡು, ನಾನೇ ಅವನು ಕರಿತೀನಿ. ಕರಿಲ ಶಂಕರನ್ನ. ನೀನಷ್ಟೇ ಅಲ್ಲ, ಆ ಭಗವಂತ ಬಂದ್ರು ನಿಮ್ಮಪ್ಪಯ್ಯ ಹಿಂಗೆ ಅಂತ ಅಂದ್ರೆ ಅವನು ನಂಬಕ್ಕಿಲ್ಲ. ಗೆಪ್ತಿ ಮಾಡಿಕೋ. ಮೆರಿರಿ, ಅದು ಎಷ್ಟು ಮೆರಿತೀರಾ ಮೆರಿರಿ. ಅಧರ್ಮ ಅನ್ನೋದು ಎಷ್ಟೇ ಮೆರಿಬಹುದು, ಆದ್ರೆ ಕೊನೆಗೆ ಧರ್ಮನೇ ಗೆಲ್ಲೋದು. ನಿಮ್ಮ ಮೋಸದ ಮುಖವಾಡನ ನನ್ನ ಸತ್ಯವಾದ ಪ್ರೀತಿಯಿಂದ ಕಳಚಿ ಅವ್ರಿಗೆ ನೀವು ಏನು ಅಂತ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ನೋಡೇ ಬಿಡುವ, ಗೆಲ್ಲೋದು ನಾನಾ ನೀನಾ ಅಂತ. ನಾನು ನೋಡೇ ಬಿಡ್ತೀನಿ, ಕೊನೆಗೆ ಉಳಿಯೋದು ನಿಮ್ಮ ಸುಳ್ಳಿನ ಸಾಮ್ರಾಜ್ಯನ ಅಥವಾ ನನ್ನ ಸತ್ಯದ ಸಾನ್ನಿಧ್ಯನ ಅಂತ.